ನಮಸ್ಕಾರ ಸ್ನೇಹಿತರೆ. ನಮ್ಮ ಹೋರಾಟಗಾರರು ಅಂದರೆ ನಮ್ಮ ಸೌಜನ್ಯ ಹೋರಾಟಗಾರರು ಅದೇ ವಸಂತ ಪುಂಗಿದಾಸ ವಸಂತನ ಬಗ್ಗೆ ಯಾವ ರೀತಿ ಆಡಿ ಹೋಗಲಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ. ಅವನ ಫೋನ್ ಮಾಡಬೇಕಂದ್ರೆ ವಿದ್ಯಾರ್ಹತೆ ಹೆಚ್ಚಿಗಿರ್ಬೇಕಂತೆ. ಅವನು ಓದಿರ್ತಕ್ಕಂಥದ್ದು ಎಲ್ಲಿ, ಡೆಲ್ಲಿ ಯೂನಿವರ್ಸಿಟಿನೋ ಅಥವಾ ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾನೋ ಗೊತ್ತಿಲ್ಲ. ಆದರೆ ಅವನು ಪುಂಗ್ತಕ್ಕಂಥ ಭಾಷಣ ನೋಡಿದರೆ ಅವನೊಂದು ಬಿಡಿ, ಅವನ ಬಗ್ಗೆ ಮಾತನಾಡೋದೇ ವೇಸ್ಟು. ದಯವಿಟ್ಟು ನಮ್ಮ ಹೋರಾಟಗಾರ ಸೌಜನ್ಯ ಹೋರಾಟಗಾರ ಅವರ ಬಗ್ಗೆ ಏನು ಮಾತನಾಡಿದ್ದಾನೆ, ಏನು ಬಿಟ್ಟಿದ್ದಾನೆ ಎಂಬುದರ ಬಗ್ಗೆ ಈ ಆಡಿಯೋ ಮುಖಾಂತರ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ಹಳ್ಳ ಹಿಡಿಸಿರುವಂಥ ಈ ಲೋಫರ್ನ ಬಗ್ಗೆ ಎಲ್ಲ ಹೋರಾಟಗಾರರು ಆಕ್ರೋಶಭರಿತರಾಗಿದ್ದಾರೆ. ಅವನು ಮಾಡ್ತಕ್ಕಂಥ ಅಲ್ಕಟ್ ಕೆಲಸಕ್ಕೆ ದರಿದ್ರ ಕೆಲಸಕ್ಕೆ ಎಲ್ಲರೂ ರೋಸಿ ಹೋಗಿದ್ದಾರೆ. ಸೌಜನ್ಯದ ಪ್ರಕರಣದ ದಿಕ್ಕನ್ನೇ ತಿರುವಂಥ ಕೆಲಸ ಮಾಡ್ತಾ ಇದ್ದಾನೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಎಲ್ಲ ಹೋರಾಟಗಾರರು ಅವನ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ. ದಯವಿಟ್ಟು ಪುಂಗಿದಾಸ ವಸಂತ್ ಅವರೇ, ನೀವು ಈಗಲಾದರೂ ಎಚ್ಚೆತ್ಕೊಂಡು ಅಲ್ಲೇನಾಗಿದೆ, ಏನು ಬಿಟ್ಟಿದೆ ಅದರ ಬಗ್ಗೆ ನೀವು ಮಾತನಾಡಿ ಸ್ವಾಮಿ. ಸುಮ್ಮನೆ 1ನೇ ಕ್ಲಾಸ್ ಹುಡುಗ ಬಂದ, 7ನೇ ಕ್ಲಾಸ್ ಹುಡುಗ ಬಂದ, ಅವರು ಅನ್ಎಜುಕೇಟೆಡ್ಡು ಎಜುಕೇಟೆಡ್ಡು ಇದೆಲ್ಲ ನಿನಗೆ ಯಾಕೆ ಬೇಕಪ್ಪ? ನಿನಗೆ ಮಾತನಾಡುವಂಥ ತಾಳ್ಮೆ ಇದ್ದರೆ ಮಾತನಾಡು, ಇಲ್ಲಾಂದರೆ ಫೋನ್ ಕಟ್ ಮಾಡಿ ಬಿಸಾಕಿ ಹೋಗು. ಅದನ್ನ ಬಿಟ್ಟು ಸುಮ್ಮನೆ ಈ ಥರ ತೇಜವಾದೆ ನಿನ್ನ ಮರ್ಯಾದೆಯನ್ನು ನೀನೇ ತಕ್ಕೊಳ್ತಾ ಇದೀಯಾ. ಅದೇ ಧರ್ಮಸ್ಥಳದ ನಕಲಿ ದೇವಮಾನವ ತನ್ನ ಮರ್ಯಾದೆಯನ್ನು ತಾವೇ ತಕ್ಕೊಳ್ತಾ ಇದ್ದಾನೆ. ಅದೇ ರೀತಿ ಅಲ್ಲ ನೀನು ಮಾತಾಡ್ತಿರೋದು, ಅದೇ ರೀತಿ ನಿನ್ನ ಮರ್ಯಾದೆಯನ್ನು ನೀನೇ ತಗೊಳ್ತಾ ಇದೀಯಾ. ಯಾಕೆ ಹೇಳಿ? ಗುರುಗಳಂತೆ ಶಿಷ್ಯರು ಅಕ್ರಮ ಮಿಡ್ರು ಬಡ್ಡಿ ದಂಧೆ ಖೋರ ಬಡವರ ಭೂಮಿಯನ್ನು ಕಿತ್ತುಕೊಂಡು, ದಲಿತರ ಭೂಮಿಯನ್ನು ಕಿತ್ತುಕೊಂಡು ಬೇಜನ್ ಆಟ ಆಡಿದ ಧರ್ಮಸ್ಥಳದ ನಕಲಿ ದೇವಮಾನವನ ಬಗ್ಗೆ ಮಾತನಾಡೋಕೆ ನಮಗೇನ್ರಿ ಭಯ? ಅವ್ರಿಗಿದೆ ಭಯ, ನಮಗಲ್ಲ. ಒಂದೊಂದೇ ಬಲಿಗೆ ಬರ್ತಾ ಇವೆ ನೋಡಿ. ಈ 1-2 ವಾರ 3 ವಾರ ಆಯ್ತಂಗೋ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದ್ದಾವೆ. ಈಗ ಹೋಗ್ತಾನ ಅಥವಾ ಅಲ್ಲೇ ಮುಂಡ ಮೋಸ್ಕೊಂಡು ಹೋಗ್ತಾನೆ, ನನಗಂತೂ ಗೊತ್ತಿಲ್ಲ. ಯಾರು? ಧರ್ಮಸ್ಥಳದ ನಕಲಿ ದೇವಮಾನವ ಎಷ್ಟು ಜನಗಳನ್ನು ಅಯ್ಯೋ ಅನಿಸ್ಬಿಟ್ಟಿದ್ದಾನೆ. 1-2 ಅಲ್ಲ ರೀ, 100 ಜನಗಳನ್ನು, 1000 ಜನಗಳು ಅನಾಚಾರಕ್ಕೆ ಒಳಗಾಗಿದ್ದಾರೆ. ಇವನ ಕಾಟಕ್ಕೆ ಅಥವಾ ಇವನ ಪಟಾಲಿಯಂ ಗ್ಯಾಂಗಿನಿಂದ. ಇದು ಸತ್ಯ, ಇದು ಸುಳ್ಳಲ್ಲ ಸ್ನೇಹಿತರೆ, ಸುಳ್ಳಲ್ಲ. ಅದೇ ಲೋಫರ್ ನಕಲಿ ದೇವಮಾನವ ಉತ್ತರ ಕರ್ನಾಟಕದ ಮಂದಿ ದೇವಸ್ಥಾನಕ್ಕೆ ಬಂದು ನೇತ್ರಾವತಿ ನದಿಯಲ್ಲಿ ಬಟ್ಟೆ ಬಿಟ್ಟು ಹೋಗ್ತಾರೆ, ಗಲೀಜು ಮಾಡೋಗ್ತಾರೆ, ಹಂಗೆ ಮಾಡೋಗ್ತಾರೆ ಅಂತ ಹೇಳ್ತಾ ಇದ್ದ ಆ ಲೋಫರ್ ಉತ್ತರ ಕರ್ನಾಟಕದ ಮಂದಿಯ ಪ್ರಸಾದ ಬೇಕು, ನಿನಗೆ ಉಂಡಿ ಕಾಸು ಬೇಕು. ನೋಡಿ ಇವನೆಂಥ ಚಾಣಾಕ್ಷ ಇದ್ದಾನೆ ಅಂದರೆ, ಧರ್ಮಸ್ಥಳದಲ್ಲಿ ಯಾವುದೇ ಒಬ್ಬ ಭಿಕ್ಷುಕ ಕೂಡ ಇಲ್ಲ. ಯಾಕೆ ಹೇಳಿ? ಭಿಕ್ಷುಕರಿಗೆ ನಮ್ಮ ಹಿಂದೂಗಳು ಅವ್ರ ಕೈಯಲ್ಲಿರ್ತಕ್ಕಂಥದ್ದು 10 ರೂಪಾಯಿ, 20 ರೂಪಾಯಿ, 1 ರೂಪಾಯಿ ಎಷ್ಟು ಬೇಕಾದ್ರೂ ದಾನ ಮಾಡೋಕ್ಕೆ ರೆಡಿ ಇರ್ತಾರೆ. ಇವನಿಗೆ ಲಾಸ್ ಆಗುತ್ತಲ್ವಾ? ಯಾರು ಹೇಳಿ? ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಲಾಸ್ ಆಗುತ್ತಲ್ವಾ? ಅದೇ 10 ರೂಪಾಯಿನ ಉಂಡಿಗೆ ಹಾಕ್ಬೇಕಂತೇಳಿ ಅಲ್ಲಿ ಯಾರಾದರೂ ಭಿಕ್ಷುಕರು ಕಂಡ್ರೆ ಅವರನ್ನು ಎತ್ಕೊಂಡೋಗಿ ಎಲ್ಲೋ ಬಿಸಾಕುವಂಥ ಕೆಲಸ ಅಥವಾ ಕೊಲೆ ಮಾಡುವಂಥ ಕೆಲಸ ಅವನ ಗ್ಯಾಂಗಿನವರ ಕಡೆಯಿಂದ ಮಾಡಿಸುವಂಥದ್ದು. ಅದೇ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು, ಅದರ ಪ್ರಕಾರ ನಾನು ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನಮಸ್ಕಾರ. ಈಗ ನಮ್ಮ ಸೌಜನ್ಯ ಹೋರಾಟಗಾರ ಅದೇ ಆ ಲೋಫರ್ ಪುಂಗಿದಾಸ ವಸಂತನ ಬಗ್ಗೆ ಏನು ಮಾತನಾಡಿದ್ದಾನೆ ಎಂಬುದರ ಬಗ್ಗೆ ಈಗ ಆಡಿಯೋ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ. ಆ ಲೋಫರ್ನ ಏನು ಅನ್ನಬೇಕು ನನಗಂತೂ ಗೊತ್ತಾಗ್ತಿಲ್ಲ.
ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಕಾಮೆಂಟ್ ಬಾಕ್ಸ್ ಖಾಲಿದೆ, ಕಾಮೆಂಟ್ ಮಾಡಿ ತಿಳಿಸಿ. ಈ ಲೋಫರು ನಮಗೆ ಬೇಕಾ, ನಮ್ಮ ಹಿಂದೂ ಹೋರಾಟಕ್ಕೆ ಬೇಕಾ ಅಂತ ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಈಗ ಆಡಿಯೋ ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ, ಹೇಳಿ ಸರ್. ವಸಂತ್ ಗಿಳಿ ಅವರಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಸರಿಯಾಗಿ ಮಾತಾಡೋಕೆ ಹೇಳಿ. ಅವ್ರಿಗೆ ಯಾರೋ ಒಬ್ರು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಸೌಜನ್ಯ ತೀರ್ಪು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅಂತ ಹೇಳಕ್ ಹೋದವರಿಗೆ ನಿಂದ ಎಜುಕೇಶನ್ ನಿಂದ ಏನಾಗಿದೆ ಅಂತ ಕೇಳ್ತಾರಲ್ಲ ಅವ್ರಿಗೆ. ಏನು ವಸಂತ್ ಗಿಳಿ ಅವ್ರ ಏನಾರ ನಳಂದ ಯೂನಿವರ್ಸಿಟಿ ಏನಾರ ಓದಿದ್ರ? ಅವ್ರು ನಳಂದ ಯೂನಿವರ್ಸಿಟಿ ಅಂತ ನನ್ನ ಬಾಯಿಗೆ ಹೇಳಬಾರ್ದು, ಯಾಕಂದ್ರೆ ಆ ಯೂನಿವರ್ಸಿಟಿಗೂ ಇವನು ಸ್ಟಡಿ ಮಾಡಿರೋದು ಕಾಲೇಜಿಗೂ ಅದು ಸರಿ ಅನ್ಸಲ್ಲ. ಹೌದು ಸರ್, ಹೌದೌದೌದು. ಹೌದಾ? ಆ ಹೆಸರು ಎತ್ತಬಾರ್ದು. ಆದ್ರೂ ಕೂಡ ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ಸರಿಯಾಗಿ ಅವ್ರಿಗೆ ಮಾತಾಡಕ್ ಹೇಳ್ರಿ. ಅವ್ರಿಗೆ ಕೊಡ್ರಿ ನನ್ ಫೋನ್ ನಂಬರ್ ಇದ್ರೆ ನಾನು ಮಾತಾಡ್ತೀನಿ ಬೇಕಿದ್ರೆ. ಏನು ಎಜುಕೇಶನ್ ಕೇಳ್ತಾರಲ್ರಿ, ಎಜುಕೇಶನ್ ಎಲ್ಲ ಮುಖ್ಯ ಅಲ್ಲ ಸರ್. ನೋಡಿ, ಮತ್ತೆ ಅದರಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನು ಕೂಡ ಬೈದಿದ್ದಾರೆ. ಅದೇ ನಮ್ಮ ಸೌಜನ್ಯ ಹೋರಾಟಗಾರ ಮಹೇಶ್ ಅಣ್ಣ ಏನಾದ್ರು ಅಕಸ್ಮಾತ್ ಯಾರನ್ನ ಬೈದ್ರೆ ಸಾಕು, ಅದ್ ನಮ್ದು ಟ್ರೋಲ್ ಮಾಡ್ತಾರೆ. ಕೆಲವೊಂದು ಚಾನಲ್ಗಳು, ಕೆಲವೊಂದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪುಂಖಾನವಾಗಿ ಪುಂಕ್ತಾ ಇರ್ತಾರೆ. ಆ ವಯ್ಯ ಓದಿರ್ತಕ್ಕಂಥದ್ದು ಕಮ್ಮಿ ಇದ್ರೆ ಸಮೇತ ಮಾನವೀಯತೆ ಇದೆ. ಮಹೇಶ್ ಶೆಟ್ಟಿ ಅವರಿಗೆ ಮಾನವೀಯತೆ ಇದೆ. ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಇವ್ರಿಗೆ ಆ ಗೌರವ ಇದ್ದಾರೆ, ಓದಿರೋ ತಗೊಂಡೆ ತಿಪ್ಪಿ ಹಾಕ್ಬೇಕಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆಯಾ? ಯಾವ ಟೈಪ್ ಬಂದಿದೆ ನೋಡಿ ಸರ್. ಅದು ಸೌಜನ್ಯಗೆ ನ್ಯಾಯ ಸಿಗೋದಾದ್ರೆ ನಮಗೂ ಒಂದು ಒಳ್ಳೇದು ಅಂತ ಅದು ಗೌರವದಿಂದ ಮಾತಾಡ್ಬೇಕು. ಹೌದೌದು. ಬಿಟ್ಟು ಎಜುಕೇಶನ್ ಇಲ್ಲ, ಅದು ಇಲ್ಲ. ಹಾಗಾದ್ರೆ ಇವ್ರಿಗೆ ವಸಂತ್ ಗಿಳಿ ಅವ್ರಿಗೆ ಹೇಳ್ತೀನಿ ನಾನ್ ಬೇಕಿದ್ರೆ. ಅಂಡಮಾನ್ ನಿಕೋಬಾರ್ ಹತ್ರ ಒಂದು ಸೆಂಟಿನೆಲ್ ಐಲ್ಯಾಂಡ್ ಇದೆ. ಅಲ್ಲಿ ತುಂಬಾ ಕಾಡು ಜನಗಳಿದ್ದಾರೆ. ಪಾಪ ಅವ್ರಿಗೆ ತಿಳುವಳಿಕೆ ಇಲ್ಲ. ಹಾಗಾದ್ರೆ ಇವರು ಸ್ಟಡಿ ಮಾಡಿದಾರಲ್ಲ, ಅಲ್ಲೆಲ್ಲರಿಗೂ ಹೋಗಿ ಒಂದ್ ಸ್ವಲ್ಪ ಜ್ಞಾನ ಉದಯ ಆಗೋ ತರ ಅಲ್ಲಿ ಜನಗಳು ಇಲ್ದವ್ರೆ ಎಷ್ಟೋ ಜನ ಇದಾರೆ ಅಲ್ಲಿ. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬುದ್ಧಿವಂತರು ಮಾಡ್ಲಿ. ಆ ಜನಗಳಿಗೆ ಹೋಗಿ ಒಂದ್ ಸ್ವಲ್ಪ ಎಲ್ಲ ಇತಿಹಾಸನ ಎಲ್ಲ ತಿಳಿಸಿ ಆ ಜನಗಳ ಹತ್ರ ಹೋಗಕ್ ಹೇಳಿ ಅವ್ರಿಗೆ. ಸರ್, ಇದರಲ್ಲಿ ಮೇನ್ ಏನ್ ಗೊತ್ತಾ ಸರ್, ಈಗ ಅವರಿಗೆ ಬೆಂಕಿ ಇಟ್ಟಂಗ್ ಆಗ್ಬಿಟ್ಟಿದೆ. ಅವರು ಧರ್ಮಸ್ಥಳದ ಕಾಮನನ ಪರವಾಗಿ ಇರ್ತಕ್ಕಂಥವ್ರು ಎಂಬುದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿದೆ ಬಿಡಿ. ಅದು ಬೇರೆ ವಿಚಾರ. ಎಲ್ಲ ಧರ್ಮಸ್ಥಳದ ವಿಚಾರವನ್ನು ಸೌಜನ್ಯ ಪ್ರಕರಣದ ಬಗ್ಗೆ ಒಟ್ಟೇನು ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಬಂತಲ್ಲ, ಜಡ್ಜ್ಗಳು, ಲಾಯರ್ಗಳು ಏನ್ ಮಾತಾಡಿದರೆ ಇಡೀ ನಮ್ಮ ಯೂಟ್ಯೂಬ್ ಅಲ್ಲೆಲ್ಲ ಟ್ರೋಲ್ ಆಗ್ತಿದೆ, ನೋಡ್ತಾ ಇದಾರೆ ಎಲ್ಲ. ಅವರು ಪ್ರತಿಯೊಬ್ರು ಅವರು ಕೂಡ ನೋಡಿದ್ದಾರೆ. ಅದಕ್ಕೆ ಅವ್ರಿಗೆ ಬೆಂಕಿ ಇಟ್ಟಂಗ್ ಆಗ್ಬಿಡ ಸರ್. ಅವ್ರಿಗೆ ನಾವು ಸರ್ ಅಂತವ್ರ ಹತ್ರ ನಾವು ಮಾತಾಡೋದು ಒಂದು ಲೆಕ್ಕಾಚಾರ ನೋಡ್ಕೊಂಡ್ರೆ ವೇಸ್ಟ್ ಸರ್. ವೇಸ್ಟ್. ಯಾಕಂತ ಹೇಳಿದ್ರೆ ಅವ್ರು ಎಜುಕೇಶನ್ ಬಗ್ಗೆ ಕೇಳಿದ್ನಲ್ಲ ಅವನು. ಎಜುಕೇಶನ್ ಇಲ್ದಲೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಸ್ಟಡಿ ಮಾಡ್ಲಿಲ್ದಾರೆ 6 ಕಂಟ್ರಿ 7 ಕಂಟ್ರಿ ಭಾಷೆ ಮಾತಾಡ್ತಾರೆ. ಹೌದು ಸರ್, ಹೌದೌದು. ಅವ್ರಿಗಿರೋ ಅಷ್ಟು ಬುದ್ಧಿವಂತಿಕೆ ಇವ್ರಿಗಿಲ್ಲಲ್ರಿ. ಇಲ್ಲ ಸರ್, ಇಲ್ಲ. ಅಲ್ಲ ಸರ್, ಇವ್ರಿಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೇ ಅಪರಾಧ ಅಂತ ಹೆಂಗ್ ಹೇಳ್ತಾರೆ ಸರ್ ಇವ್ರಿಗೆ? ಅಷ್ಟೊಂದು ಬುದ್ಧಿ ಇದ್ದಿದ್ರೆ ಹೆಂಗ್ ಹೇಳ್ತಾರೆ ಹೇಳ್ರಿ? ಅತಿ ಬುದ್ಧಿವಂತರ ಇವ್ರು? ಅಲ್ಲ ಸರ್, ಇವ್ರು ಕೋರ್ಟ್ ಅಲ್ಲೇ ಇವನು ನಿರಪರಾಧಿ ಅಂತೇಳಿ ಬಿಡುಗಡೆ ಆಗಿದೆ. ಅದು 2 ಕೋರ್ಟ್ ಅಲ್ಲಿ. ಅಂತವನ ಬಗ್ಗೆ ಇವರು ಕೀಳಾಗಿ ಮಾತಾಡ್ತಾರಲ್ಲ ಸರ್. ಇವನೇ ಅಪರಾಧಿ, ಇವನೇ ಅತ್ಯಾಚಾರ. ನೋಡಿ, ನಮಗೆ ಕೇಳಿ ಒಂಥರ ಇವ್ರದೆಲ್ಲ ನೋಡಿದ್ರೆ ನಗು ಬರ್ತೈತೆ ಸರ್. ಎಲ್ಲೋ ಹೋಗಿ ಯಾವ್ದೋ ಒಂದ್ ಜಾಗದಾಗ ಹೋಗಿ, ಗೊತ್ತಿಲ್ಲ ಜಾಗದಾಗ ಹೋಗಿ ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ಜನ ನಂಬ್ತಾರ? ಒಂಥರ ಕಟಿಂಗ್ ಶಾಪ್ ನೊಳಗೆ ತಲೆಗೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ತಾರಲ್ಲ, ಆ ಟೈಪ್ ಮಾಡ್ಕೊಂಡ್ ಬಂದಂಗ ಆಗುತ್ತಾ ಇದು? ಹೌದು ಸರ್, ಅದೇ ತರನೇ ಮಾಡ್ತಕ್ಕಂಥ ಸರ್. ಅಲ್ಲ ಸರ್, ರಿಪೋರ್ಟ್ ಬರ್ಬೋದಾಗಿತ್ತಲ್ಲ ನೋಡಿ. ನಾನು ಕೂಡ ವಿಡಿಯೋಗ್ರಫಿ ಇಲ್ಲ, ಒಂದು ಇದು ಇಲ್ಲ, ಯಾವ ತರ ಮಾಡಿದಾರ ಒಂದು ರೆಕಾರ್ಡ್ ಇಲ್ಲ ಅಲ್ಲಿ. ಅಲ್ಲ ಸರ್, ಅದೇ ನೋಡಿ, ಇದು ಯಾವ್ದೋ ಟಿಕೆಟ್ ಇತ್ತಲ್ಲ ಸರ್ ಅವ್ರದ್ದು. ಅವ್ರ ಯಾರೋ ಧರ್ಮಸ್ಥಳದ ಚಿಕ್ಕ ದಣಿಗಳ ಮಗಂದು ಟಿಕೆಟ್, ಅದ್ರ ಬಗ್ಗೆ ರೆಕಾರ್ಡ್ಸ್ ಕೊಡ್ತೀವಂತೇಳಿ ಈಗ ಒಂದ್ 3-4 ವರ್ಷ ಆಯ್ತು. ನಮ್ಮ ಅಜಯ್ ಕೊಡ್ತೀವಂತೇಳಿ ಇಲ್ಲಿವರೆಗೆ ಕೊಟ್ಟಿಲ್ಲ ಆ ಲೋಫರ್. ಹೊಸದಿಗಿಲಿ ಯಾರು ಲೋಫರ್ ಇದ್ದಿದ್ರೆ ತಾನೇ ಕೊಡಕ್ ಆಗೋದು. ಇದ್ರೆ ತಾನೇ ಟಿಕೆಟ್. ಮತ್ತೆ ಈಗ ಬಂದ್ ಪುಂಕ್ತಾನೀಗ ಸುಮ್ನೆ ಬಂದ್ ಸುಮ್ನದು ಸರ್. ಈಗ ಅವ್ರಿಗೆ ಈಗ ಹತ್ತಿಗೆಂಡು ಉರಿತಾ ಇದೆ ಸರ್, ನಿಜವಾಗ್ಲೂ ಹತ್ತಿಗೆಂಡು ಉರಿತಾ ಇದೆ. ಧರ್ಮಸ್ಥಳದ ಕಾಮುಕರು ಇದಾರ, ಆ ಕಾಮುಕರೆಲ್ಲ ಶಿಕ್ಷೆ ಆಗೋದಂತೂ ಪಕ್ಕ. ಅದಕ್ಕೋಸ್ಕರ ಅವ್ರು ಎಲ್ಲಿ ಊರ್ ಬಿಟ್ಟು ಹೋಗ್ತಾರೋ, ಅಕಸ್ಮಾತ್ ಬೆಂಕಿ ಹಚ್ಚಿನ ಸಾಯ್ತಾರೋ ನನಗಂತೂ ಗೊತ್ತಿಲ್ಲ ಸರ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆ ತರ ತೀರ್ಪು ಕೊಟ್ಟಿದೆ. ಅದು ನಮ್ಮ ಸರ್ಕಾರದ ವಕೀಲರನ್ನು ತರಾಟೆ ತೆಗೆದುಕೊಂಡಿದೆ. ಮತ್ತೆ ಇವರು ಸಿಬಿಐ ವಕೀಲರು ಸಮೇತ ತರಾಟೆ ತೆಗೆದುಕೊಂಡಿದೆ. ಅದರಲ್ಲಿ ಬಹಳ ಲೂಪ್ ಹೋಲ್ಸ್ ಇದೆ ಸರ್. ಇದೆಲ್ಲ ಹೊರಗೆ ಬರುತ್ತೆ. ಅತ್ಯಾಚಾರ ಶಿಕ್ಷೆ ಆಗೋದು ಅಂತೂ ಗ್ಯಾರಂಟಿ ಸರ್.
ಅಲ್ಲಲ್ಲ ಸರ್, ಅದೇ ಹೇಳ್ತೀನಲ್ಲ, ಅವ್ರ ಹತ್ರ ಮಾತಾಡೋದು ವೇಸ್ಟ್ ಸರ್. ನಾವು ಖಂಡಿತ ಹೌದು ಸರ್, ಹೌದು. ಮಾತಾಡಬಾರ್ದು ಅಂತಾರ ಹತ್ರ ಎಲ್ಲ. ಅದೇ ದೇವ್ರೇ ನೋಡ್ಕೊಂತಾರ ಅವ್ರಿಗೆಲ್ಲ. ಅಷ್ಟೇ ಸರ್, ಅಷ್ಟೇ. ಇಲ್ಲ ಸರ್, ಅದು ಏನ್ ಮಾಡಕ್ಕಾಗತ್ತೆ ಸರ್. ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿದಾರ ಪಾಪ, ನಿಂತ್ಕೊಂಡು ಅದೇನ್ ಇಸ್ಕೊಂಡಿದಾರ ಪ್ರಸಾದ ಬಿಟ್ಟಿದಾರ ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲರ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇದೀವಲ್ಲ, ಅವರು ಆ ಕಡೆ ದುಡ್ಡು ಇಸ್ಕೊಂಡು ಆ ಕಡೆ ಹೇಳಲೇಬೇಕಂತ ಹೇಳ್ತಿದ್ದಾರೆ. ಬಟ್ ಅವ್ರ ಫ್ಯಾಮಿಲಿಗೆ ಏನ್ ಬೆದರಿಕೆ ಒಡ್ಡಿದಾರೋ ಅಥವಾ ಅವನಿಗೆ ಒಡ್ಡಿದಾರೋ ಗೊತ್ತಿಲ್ಲ. ಬಟ್ ಆ ಕಡೆ ಮಾತಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಸತ್ಯ ಅವನಿಗೆ ಕಾಣ್ತಾ ಇಲ್ಲ, ಬರೇ ಸುಳ್ಳು ಕಾಣ್ತಾ ಇದೆ, ದುಡ್ಡು ಕಾಣ್ತಾ ಇದೆ ಸರ್ ಅವನಿಗೆ. ಇಷ್ಟು ಮಾತು ಹೇಳ್ಬೋದು ಸರ್. ಅದನ್ನ ಬಿಟ್ರೆ ಬೇರೆ ಇನ್ನೇನ್ ಹೇಳಕ್ ಆಗೋದಿಲ್ಲ. ಇರ್ಲಿ ನೋಡಿ ಸರ್, ಯಾವತ್ತಿದ್ರು ಸತ್ಯ ಒಂದಲ್ಲ ಒಂದು ದಿವಸ ಬಯಲಿಗೆ ಬಂದೇ ಬರುತ್ತೆ. ಅದು ಹೊರಗಡೆ ಬಂದೇ ಬರುತ್ತೆ. ಅದು ಸುಳ್ಳು ಅನ್ನೋದು ತಾತ್ಕಾಲಿಕ. ಸತ್ಯ ಅನ್ನೋದು ಇದೆಯಲ್ಲ, ಎಷ್ಟೇ ಕಠಿಣದಲ್ಲಿ ಇದ್ರೂ ಕೂಡ ಸತ್ಯ ಎಲ್ಲದನ್ನು, ಸುಳ್ಳನ್ನ ಕೋಟೆಯನ್ನು ಭೇದಿಸಿ ಸತ್ಯ ಅನ್ನೋದು ಹೊರಗಡೆ ಬಂದೇ ಬರ್ತದೆ, ಒಂದಲ್ಲ ಒಂದು ದಿವಸ. ಅಲ್ಲಲ್ಲ, ಇನ್ನೊಂದು ಸರ್, ನೀವು ಒಂದು ಆಡಿಯೋ ಕೇಳಿಸ್ಕೊಂಡ್ರ ನೀವು ಅದನ್ನ? ಅದೇ ವಸಂತ ಗಿಳಿಯರ್ ಬೈದಿರ್ತಕ್ಕಂಥ ಆಡಿಯೋ ಕೇಳಿಸ್ಕೊಂಡ್ರ? ನೋಡಿ, ಅವ್ರಿಗೆ ಬೈದು ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಬರೇ ಇದೆ ಸರ್ ಇವ್ರದ್ದು. ಬರೇ ಕಂಪ್ಲೇಂಟ್ ಕೊಡ್ತೀನಿ, ಬರೇ ಬೆದರ್ಸೋಂತ ಕೆಲಸ. ಬರೇ ಕಂಪ್ಲೇಂಟ್ ಕೊಟ್ಟೇ ಬಿಡ್ತಾರೆ, ಮುಲಾಜಿಲ್ಲ. ಅವ್ರ ಕಡೆ ಇರ್ತಕ್ಕಂಥ ಪೊಲೀಸರಲ್ವಾ, ದೂರೆಲ್ಲ ದಾಖಲಾಗ್ಬಿಡ್ತಾವೆ. ಆಮೇಲೆ ಈ ಸಾಕ್ಷಿಗಳನ್ನ ನೋಡಿ ಬಿ ರಿಪೋರ್ಟ್, ಸಿ ರಿಪೋರ್ಟ್, ಇನ್ನೊಂದು ರಿಪೋರ್ಟ್ ಹಾಕ್ತಾರೆ. ಹೊಟ್ಟೆ ನೋಡಿ ಸರ್, ಯಾರನ್ನ ಫೋನ್ ಮಾಡಿ ಎಲ್ಲೋ ಕುತ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಅದು ಅಂತ ಅಲ್ಲ. ಬೇಕಿದ್ರೆ ಅವ್ರು ಯಾರೋ ಮಾತಾಡಿರಲ್ಲ, ಅವ್ರಿಗೆ ನಾವೇ ಹೇಳ್ತೀವಿ, ಯಾರು ನೀವು ಮಾತಾಡಿದ್ದು, ನಿಮ್ ಅಡ್ರೆಸ್ ಕೊಡ್ರಿ, ಕೇಳ್ರಿ, ಡೆಬಿಟಿಗೆ ಬಂದು ಕುತ್ಕೊಂತಾರೆ. ಬರ್ತಾರೆ ಕೇಳ್ರಿ. ಎಜುಕೇಶನ್ ಬಗ್ಗೆ ಮಾತಾಡಿದ್ರಲ್ಲ. ಅಲ್ಲ ಸರ್, ಅವ್ರಿಗೆ ಆ ತರ ಎಜುಕೇಶನ್ ಇದ್ದಿದ್ರೆ ಅದೇ ಡೆಬಿಟ್ ಅಲ್ಲಿ ಕುತ್ಕೊಂಡು ಒಬ್ಬರನ್ನ ಹೋರಾಟಗಾರನ ಯಾವ ತರ ಬೈದ್ರು, ಅವ್ರ ಮೇಲೆ ಕೇಸ್ ಕೂಡ ಆಗಿದೆ ಸರ್. ಅದೇ ಚಾನಲ್ ಕುತ್ಕೊಂಡು, ಲೋಫರ್ ಚಾನಲ್ ಕುತ್ಕೊಂಡು ಮಾತಾಡತಕ್ಕಂಥದ್ದು ಇಡೀ ನಮ್ಮ ಜಗತ್ತೇ ನೋಡಿದೆ. ಅವನೆಂತ ಲೋಫರ್ ಅಂತ ವಿದ್ಯಾವಂತ ಆಗಿದ್ರೆ ಮಾಧ್ಯಮದಲ್ಲಿ ಕುತ್ಕೊಂಡು ಆತರ ಬೈಯೋದು ಸಾಧ್ಯನಾ? ಇವನೊಬ್ಬ ಏನು ಒಳ್ಳೆ ಮಾತಾಡ್ತಾ ಇದ್ರೆ ನೀನ್ ನೋಡಿದ್ಯಾ, ನೀನ್ ಹೋಗಿದ್ಯಾ, ಹಾಗಾದ್ರೆ ಈ ಪುಣ್ಯಾತ್ಮ ಅವತ್ತಿದ್ನ ಏನೋ ಸರ್ ಗೊತ್ತಿಲ್ಲ. ಸಂತೋಷರಾವ್ ಆರೋಪಿ ಅತ್ಯಾಚಾರ ಮಾಡ್ಬೇಕಾದ್ರೆ ಈ ಪುಣ್ಯಾತ್ಮ ನೇರವಾಗಿ ಇದ್ನ ಏನ್ ಸರ್ ಇದ್ನಂಗ ಸರ್, ಅದಕ್ಕೋಸ್ಕರನೇ ಅವನ ಮೇಲೆ ಹೇಳ್ತಿದ್ದಾನೆ. ಅದೇ ಕೋರ್ಟಲ್ಲಿ ಹೋಗಿ ಹೇಳಿದ್ರಾಯ್ತಲ್ಲ, ಈಗ ಅವನ ಹತ್ರ ಸಾಕ್ಷಿ ಇದಾವಲ್ಲ, ಸಂತೋಷ್ ರಾವೇ ಅಪರಾಧಿ ಎಂಬುದಕ್ಕೆ ಬಲವಾದ ಸಾಕ್ಷಿಗಳು ಅವನ ಹತ್ರ ಇದಾವಲ್ಲ, ತಗೊಂಡೋಗಿ ಕೊಟ್ರ ಆಯ್ತಪ್ಪ. ಈಗ ಹೌದು ಸರ್, ಈಗ 15 ದಿನ ಗಡುವು ಕೊಟ್ಟಿದೆ. ಅವಾಗ ತಗೊಂಡು ಮುಚ್ಚಿದ ಲಕೋಟೆ ಎಲ್ಲ ತಗೊಂಡು ಹೋಗ್ಲಿ, ಇಲ್ಲ ಹಂಗೆ ಪ್ಲೈನ್ ಎಲ್ಲ ತಗೊಂಡೋಗಿ ಕೊಟ್ಬಿಟ್ರ ಆಯ್ತು. ಅವನೇ ಅಪರಾಧ, ನಮ್ಗೆ ಸಂತೋಷ. ಸೌಜನ್ಯ ನ್ಯಾಯ ಸಿಗಬೇಕಷ್ಟೇ. ನಾವು ಅವತ್ತಿಂದ ಹೇಳ್ತಾ ಇದ್ದೇವಲ್ರಿ, ಸೌಜನ್ಯಗೆ ಅತ್ಯಾಚಾರ ಮಾಡಿದವ್ರು ಯಾರೇ ಆಗಿರ್ಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಅಷ್ಟೇ ಸರ್, ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ಇದನ್ನ ಇವತ್ತು ಪಬ್ಲಿಷ್ ಮಾಡ್ತೀನಿ ಸರ್. ಇವತ್ತು ನಾಳೆ ಪಬ್ಲಿಷ್ ಮಾಡ್ತೀನಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.